ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಏನಿದು ಪ್ಲೇಟಲ್ಲಿ ಚಿಕನ್ ಬಿರಿಯಾನಿ ಅಂತ ನೋಡ್ತಾ ಇದ್ದೀರಾ? ಹಾಂ, ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಕುಕ್ಕರು. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಈಗ ಎಲ್ಲ ಮಿಕ್ಸ್ಡ್ ಪಲಾವ್ ಸಾಮಾನು. ಸೊ ಇದೆಲ್ಲ ನಾವು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಾವು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೋಡಿ ಹೇಗಿದೆ, ಚೆನ್ನಾಗಿ ಆಗ್ತಿದೆ ಅಲ್ಲ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ಡ್ ಪಲಾವ್ ಸಾಮಾನು ಹಾಕ್ತೀವಿ. ನೋಡಿ, ಇವಾಗ ನೆಕ್ಸ್ಟು ಇದ್ರ ಜೊತೆಗೆ ನಾವು ಆನಿಯನ್ ಹಾಕ್ಕೋಬೇಕಾಗತ್ತೆ. ಒಂದು 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ಕೋತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಮನೆಯೆಲ್ಲ ಹರಡ್ಕೊಳ್ಳುತ್ತೆ. ಆ ಒಂದು ಪಲಾವ್ ಎಲೆ ಹಾಕ್ತೀವಲ್ಲ, ಸೊ ಮನೆಯೆಲ್ಲ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನೋಡಿ, 1 ರಿಂದ 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮನೆಯೆಲ್ಲ ಘಮ ಘಮ ಎಷ್ಟು ಚೆನ್ನಾಗಿ ಹರಡ್ಕೊತಾ ಇದೆ ಗೊತ್ತಾ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲಿ ಇರೋದು ಗಮ್ಮತ್ತು ಹಾಗೆ. ಈಗ ನಾವು ಇದಕ್ಕೆ ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀವಿ. 1-2 ಟೊಮೆಟೊ ಸಾಕು. ಈಗ ನೋಡಿ, ಈ ಹಂತದಲ್ಲಿ ನಾವು ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು, 1/4 ಟೇಬಲ್ ಸ್ಪೂನ್ ಸ್ವಲ್ಪ ಅಷ್ಟೇ ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ. 1 ರಿಂದ 1.5 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕಂತೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ನಾವೀಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ. ಈ ಹಂತದಲ್ಲಿ ನಿಮಗೇನಾದರೂ ಆಯಿಲ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಈ ಟೈಮಲ್ಲಿ ಕೂಡ ನೀವು ಆಯಿಲ್ ಸೇರಿಸ್ಕೋಬೋದು. ನೆಕ್ಸ್ಟು ನೋಡಿ, ಸ್ವಲ್ಪ 2 ರಿಂದ 4 ಸ್ಪೂನಷ್ಟು ಕರ್ಡ್ ಹಾಕ್ಕೋತಾ ಇದ್ದೀನಿ ನಾನು. ಕರ್ಡ್ ಏನಕ್ಕೋಸ್ಕರ ಹಾಕ್ಕೊಳ್ಳೋದು ಅಂದರೆ ಚಿಕನ್ನು ಸಾಫ್ಟಾಗಿರುತ್ತೆ, ಈ ರಬ್ಬರ್ ಥರ ಇರಲ್ಲ. ಸೊ ಅದಕ್ಕೋಸ್ಕರ ಕರ್ಡ್ ಹಾಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನಾವೀಗ ನೆಕ್ಸ್ಟು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಆ ಚಿಕನ್ನು ಮಸಾಲೆಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಅಂತ. ಈಗ ನಾವು ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹೆಚ್ಚಿಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡ್ಮೇಲೆ ಫುಲ್ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಈ ಟೈಮಲ್ಲಿ ನಾವು 2 ಗ್ಲಾಸ್ ನಾನು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿ ಹಾಕ್ಕೊಂಡಾಗಿದೆ. ನೆಕ್ಸ್ಟು ವಾಟರ್ ಹಾಕ್ಕೊಳ್ಳೋಣ. ನೋಡಿ, ನೀರು ಹಾಕಿದ್ದೀನಿ. ಈಗ ಈ ಹಂತದಲ್ಲಿ ನಿಮಗೇನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನಾವಿವಾಗ ಇದನ್ನು ಟೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಬೋದು. ಸೊ ನನಗಿದೆಲ್ಲ ಕರೆಕ್ಟಾಗಿದೆ, ಹದವಾಗಿದೆ. ಸೊ ನಾನೀಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತೀನಿ. ನಾನು ಒಂದು 2 ವಿಸಿಲ್ ಬಂದರೆ ಸಾಕು. ಕುಕ್ಕರ್ ಕ್ಲೋಸ್ ಆಗಿದೆ. ಇದೊಂದು 2 ವಿಸಿಲ್ ಬರ್ಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಚಿಕನ್ ಬಿರಿಯಾನಿ ರೆಡಿ ಟು ಸರ್ವ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಬಿರಿಯಾನಿ ಅಂತ. ಆ ಅಕ್ಕಿ ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಮ್ಮೆ ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ತುಂಬಾ ಚೆನ್ನಾಗಿ ಬಂದಿದೆ. ಅದು ಬೇರೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ಹಾಗೆ ವೆರಿ ಸಿಂಪಲ್, ವೆರಿ ಟೇಸ್ಟಿ ಚಿಕನ್ ಬಿರಿಯಾನಿ. ಎಲ್ಲರೂ ಮಾಡ್ಕೊಂಡು ತಿನ್ನೋ ಅಂತಹ
ಚಿಕನ್ ಬಿರಿಯಾನಿ. ಒಮ್ಮೆ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ನನಗೆ ಕಮೆಂಟ್ ಮಾಡಿ ತಪ್ಪದೆ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.